ಸದ್ಯ ಏನಾದ್ರು ಗಿಫ್ಟ್ ಕೊಡ್ತೀನಿ ಅಂತ ಒದ್ ಕಳಿಸ್ತೀನಿ. ಇನ್ನೂ ಒಂಥರ ಜುಮ್ ಅಂತ ಇದೆ ಮೈಯೆಲ್ಲ, ಅದಕ್ಕೆ ಎಷ್ಟು. ಹಾಯ್ ಎವ್ರಿವನ್, ಎಲ್ರು ಹೆಂಗಿದ್ದೀರಾ? ಸಕ್ಕತ್ತಾಗಿದ್ದೀರಾ ಅನ್ಕೊಂಡಿದೀವಿ. ನಾವು ತುಂಬಾ ಸಕ್ಕತ್ತಾಗಿದ್ದೀವಿ. ನೀನ್ ಹೆಂಗಿದ್ಯೋ? ನಾನು ಆರಾಮಾಗಿದ್ದೀನಪ್ಪ. ಇವತ್ತು ಏನಂತಂದ್ರೆ ಇವತ್ತು ನಂಗೆ ಸಿದ್ಧಾರ್ಥ ಏನೋ ಕೊಡ್ಸಾನಂತ, ಅದಕ್ಕೆ ಇಷ್ಟು ಜಡಿ ಮಳೆಲೂ ನಾನು ನಡ್ಕೊಂಡು. ಜಡಿ ಮಳೆ ಏನು ಬರ್ತಿಲ್ಲ, ಸೈಕ್ಲೋನ್ ಇದೆ ಅಷ್ಟೇ. ಸೊ ಏನಿಲ್ಲ, ಇವಳು ಪರ್ತಿಗೆ ಬಂದು ಆಲ್ಮೋಸ್ಟ್ ಲೈಕ್ ಒಂದು 7 months 8 months ಆಯ್ತಾ? 10 months. 10 months ಆಯ್ತು ನೋಡಿ, ಟೈಮ್ ಹೋಗಿದ್ದೆ ಗೊತ್ತಾಗಿಲ್ಲ. ಸೊ ಇವಳು 10 months ಆಯ್ತು ಇಲ್ಲಿಗೆ ಬಂದು ತವಿಂದ ಇಲ್ಲಿ ಒಂದೇನೋ ಒಂದು ಗಿಫ್ಟ್ ಕೊಡಿಸ್ಬೇಕು ಅಂತ ನಾನು ಡೇ 1 ಪ್ಲಾನ್ ಮಾಡ್ತಿದ್ದೆ. ಬಟ್ ಟೈಮ್ ಕೂಡ ಬಂದಿರಲಿಲ್ಲ. ಐ ಥಿಂಕ್ ಶಿ ವಿಲ್ ಲೈಕ್ ಇಟ್ ಆ್ಯಕ್ಚುಲಿ. ತುಂಬ ಲೈಕ್ ಮಾಡ್ತಾಳೆ ಅನ್ಕೊಂಡಿದ್ದೀನಿ. ಇಟ್ಸ್ ಆಸ್ಟ್ರೇಲಿಯನ್ ಥಿಂಗ್ ಆ್ಯಕ್ಚುಲಿ. ಸೊ ಎಲ್ಲ ಆಸ್ಟ್ರೇಲಿಯಾದೆಲ್ಲ ಇಟ್ಸ್ ಆಸ್ಟ್ರೇಲಿಯನ್ ಥಿಂಗ್. ಸೊ ಅದನ್ನು ಕೊಡ್ಸೋಕ್ಕೆ ಇವಳನ್ನ ಕರ್ಕೊಂಡು ಹೋಗ್ತೀನಿ. ಏನಂತ ಹೇಳಕ್ ಹೋಗಲ್ಲ ನಾನು, ಆಮೇಲೆ ರಿವ್ಯೂ ಮಾಡ್ತೀನಿ. ಬನ್ನಿ ಹೋಗೋಣ. ಏನಿರ್ಬೋದಂತ ನನಗಂತೂ ಕುತೂಹಲ ತಡ್ಕೊಳಕ್ ಆಗ್ತಿಲ್ಲ. ನಾನಂತೂ ಈಗರ್ಲಿ ವೇಟ್ ಮಾಡ್ತಾ ಇದ್ದೀನಿ. ವೇಟ್ ಮಾಡಿ ನೀವು ವೇಟ್ ಮಾಡಿ. ಬೇಬಿ ಎಲ್ಲೋ ಕರ್ಕೊಂಡು ಹೋಗ್ತೀನಿ, ಸರ್ಪ್ರೈಸ್ ಕೊಡ್ತೀನಿ ಅಂತ ಅಂದ್ಬಿಟ್ಟು ಅವಾಗ್ಲಿಂದ ಕರ್ಕೊಂಡು ಹೋಗ್ತಾನೆ ಇದೆಯಾ? ಎಲ್ಲಿ ಕರ್ಕೊಂಡು ಹೋಗ್ತಾ ಇದೆಯಾ? ಬಾ, ಸ್ವಲ್ಪ ಸಿಟಿಲಿ ಒಂದು ಪ್ಲೇಸ್ ಇದೆ, ಸೊ ಅಲ್ಲಿ ತಗೊಳ್ತೀನಿ. ಸೊ ಐ ಥಿಂಕ್ ಯು ವಿಲ್ ಲೈಕ್ ಇಟ್ ಆ್ಯಕ್ಚುಲಿ. ಇಟ್ಸ್ ವೆರಿ ಆಸ್ಟ್ರೇಲಿಯನ್ ಥಿಂಗ್. ಡೆಫಿನೆಟ್ಲಿ ಯು ವಿಲ್ ಲೈಕ್ ಇಟ್. ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಹಂಗಂದ್ರೆ ನಾನಂತೂ ಫುಲ್ ಕುತೂಹಲ ಇದನ್ನ ಕಾಯ್ತಾ ಇದ್ದೀನಿ. ಬಟ್ ನಾನು ಏನಂತ ತೋರಿಸಲ್ಲ, ನಿನ್ನ ಹೊರಗಡೆ ನಿಲ್ಸ್ಬಿಟ್ಟು ಶಾಪ್ ಒಳಗೆ ಹೋಗ್ಬಿಟ್ಟು ತಗೋಬರ್ತೀನಿ. ಯಾಕಂದ್ರೆ ನನ್ನ ಮನೇಲೆ ರಿವೀಲ್ ಮಾಡ್ಬೇಕು ಅದನ್ನ. ಇವಾಗಲೇ ತೋರಿಸ್ಬಿಟ್ರೆ ಅದೊಂಥರ ಕ್ಯೂರಿಯಾಸಿಟಿ ಹೋಗ್ಬಿಡುತ್ತೆ. ಪರವಾಗಿಲ್ಲ, ವೇಟ್ ಮಾಡ್ತೀನಿ ನಾನು. ವೇಟ್ ಮಾಡಿ ನನಗೆ ತಾನೇ ಬರುತ್ತೆ ಅದು. ಸರಿ, ಇವಾಗ ಬಾಯಿಲೆ ಸ್ಟೋರ್ ಬಂತು, ಅಲ್ಲಿ ಹೋಗಿ ನಾನು ತಗೊಳ್ತೀನಿ. ಇಲ್ಲೇ ವೇಟ್ ಮಾಡಿ ಹೊರಗಡೆ, ಓಕೆನಾ? ಸರಿ ಆಯ್ತು. ಇವಾಗ ನಾನು ಅವಳನ್ನ ಬಸ್ ಸ್ಟಾಪಲ್ಲಿ ಬಿಟ್ಬಿಟ್ಟು ಇಲ್ಲೊಂದು ಕಾಂಪ್ಲೆಕ್ಸ್ ಇದೆ, ಅಲ್ಲಿಗೆ ಹೋಗ್ತಿದ್ದೀನಿ. ಅಂದರೆ ಲೈಕ್ ಇವಾಗ ಕಾಂಪ್ಲೆಕ್ಸ್ ಗೊತ್ತಿದ್ದು, ಬಟ್ ಇಲ್ಲಿ ತುಂಬ ಸ್ಟೋರ್ಸ್ ಇದ್ದಾವೆ. ಏನು ತಗೊಳ್ತಿದ್ವಿ ಅಂತ ಗೊತ್ತಾಗಲ್ಲ ಅವಳಿಗೆ ಅವಾಗ. ಸೊ ನನಗೆ ಸಸ್ಪೆನ್ಸ್ ಒಂಥರ ಅವ್ಳು ಗೆಸ್ ಮಾಡೋಕ್ಕಾಗಲ್ಲ. ಬನ್ನಿ ಹೊರಗಡೆ ಹೋಗೋಣ. ಸೊ ನಾನು ಹೋಗ್ತಿರೋದು ಇಲ್ಲಿ ಪೊಲೀಸ್ಗೆ, ಅವಳು ಗೊತ್ತಾಗಲ್ಲ ಆ್ಯಕ್ಚುಲಿ. ಸೊ ಮೇಲ್ಗಡೆ ಶಾಪಿಂಗ್ ಸ್ಟ್ರೀಟ್ಸ್ ಎಲ್ಲ ಇದೆ, ಅಲ್ಲಿಗೆ ಹೋಗ್ತೀನಿ ಅಂತ ಅನ್ಕೊಂಡಿದ್ದೀನಿ. ನಾನು ಪೊಲೀಸ್ಗೆ ಹೋಗ್ತಾ ಇದ್ದೀನಿ. ನಾವಿವಾಗ ಬಂದಿರೋದು ವೆಜ್ ಮೀಟ್ನ ತಗೊಳ್ಳೋಕ್ಕೆ. ಇದು ಆಸ್ಟ್ರೇಲಿಯನ್ದು ಫುಡ್ಡು. ಯೂಶಲಿ ಬ್ರೆಡ್ಗೆ ಹಾಕೊಂಡು ತಿಂತಾರೆ. ಯಪ್ಪ, ಟೇಸ್ಟ್ ಮಾತ್ರ ವರ್ಸ್ಟ್ ಆಗಿದೆ. ನಾನು ಟೇಸ್ಟ್ ಮಾಡ್ಬಿಟ್ಟು ಇನ್ನೂ ಅಂದ್ಕೊಂಡಿದ್ದೀನಿ ಅದನ್ನ. ಇವಳಿಗೆ ಒಂದು ಸ್ಪೂನ್ ತಿನ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ಯಾವ ಥರ ರಿಯಾಕ್ಷನ್ ಕೊಡ್ತಾಳೆ ಅಂತ ನೋಡೋಕ್ಕೆ ಎಂಡಿಂಗ್ವರೆಗೂ ವ್ಲಾಗ್ನ ನೋಡಿ. ಸಖತ್ತಾಗಿರುತ್ತೆ. ನಾನು ಇವಾಗ ತಗೊಂಡು ಬ್ಯಾಗ್ ಒಳಗೆ ಹಾಕೊಂಡಿದ್ದೀನಿ. ಬನ್ನಿ, ಇಲ್ಲೇ ಒಬ್ಬಳೇ ನಿಂತಾಳೆ ಬಾಬಾ. ಬನ್ನಿ ಹೋಗಿ ಅಣ್ಣ. ಎಲ್ಲಿ ನನ್ನ ಸರ್ಪ್ರೈಸ್ ಆಗಿ ಬ್ಯಾಗಲ್ಲಿದೆ. ಮನೆಗೆ ಹೋದ್ಮೇಲೆ ರಿವೀಲ್ ಮಾಡ್ತೀನಿ. ನಾನು ವೇಟ್ ಮಾಡ್ತಿದ್ದೀನಿ. ಹೌದು, ಇಷ್ಟು ಬೇಗ ತಗೊಂಡ್ ಬಂದ್ಬಿಟ್ಟ? ಒಂದೇ ಗಿಫ್ಟ್ ಅಲ್ವಾ, ಎಷ್ಟೋ ತಗೊಳುತ್ತೆ ಅಂದ್ರೆ ಇಷ್ಟು ಬೇಗ ಅದೇನ್ ತಂದಿರೋ? ಲೈಕ್ ನಾನು ಅದು ನನಗೆ ಏನು ತಗೊಳ್ಬೇಕಂತ ಗೊತ್ತಿರೋ, ನನಗೆ ಗೊತ್ತಿತ್ತು. ನನಗೆ ಆಲ್ರೆಡಿ ಪ್ಲಾನ್ ಮಾಡ್ಕೊಂಡಿದ್ದೆ ಏನು ಗಿಫ್ಟ್ ತಗೊಳ್ಬೇಕು ನಿಮಗೆ ಅಂತ. ಒಂದು ಇಷ್ಟು ಬೇಗ ಶಾಪಿಂಗ್ ಮುಗಿಸ್ದ? ಒಂದು ಶಾಪಿಂಗ್ ಎಷ್ಟೊತ್ತು? ಏನು ಸಾರಿ, ಏನೋ ಬೈ ಒನ್ ಗೆಟ್ ಒನ್ ಎಲ್ಲ ಇಲ್ಲ. ನಿನಗೆ ಯಾಕೆ ನಿಮ್ಮ ಮನೆಗೆ ಬಂದ್ಮೇಲೆ ಗೊತ್ತಾಗುತ್ತಾನೆ? ಸುಮ್ಮನೆ ಆಯ್ತು. ಈಗ ನಾನು ನನ್ನ ಸರ್ಪ್ರೈಸ್ ಇಸ್ಕೊಳ್ಳೋ ಸಮಯ. ತುಂಬ ಎಕ್ಸೈಟ್ ಆಗಿದ್ದಾಳೆ. ಸೊ ರೆಡಿನಾ? ಸೊ ನಾನು ನಿನಗೆ ಅಂತ ದೊಡ್ಡ ಗಿಫ್ಟ್ ಏನು ತಂದಿಲ್ಲ, ಸರ್ಪ್ರೈಸ್ ಗಿಫ್ಟು. ಒಂದು ಫುಡ್ ಐಟಮ್ ಅಷ್ಟೇ. ಇದು ಆಸ್ಟ್ರೇಲಿಯನ್ ಫುಡ್ಡು. ಅಯ್ಯೋ, ಆಸ್ಟ್ರೇಲಿಯನ್ ಫುಡ್ ನಾನು ತಿನ್ನಲ್ವಲ್ಲ. ತಿನ್ಬೇಕಲ್ಲ, ಚೆನ್ನಾಗಿರುತ್ತೆ ಆ್ಯಕ್ಚುಲಿ. ಇದು ತುಂಬ ಹೆಲ್ದಿ ಫುಡ್ಡು. ಎವ್ರಿ ಡೇ ಇವರು ಬ್ರೇಕ್ಫಾಸ್ಟ್ ತಿಂತಾರೆ ಆ್ಯಕ್ಚುಲಿ. ಸೊ ಇಟ್ ಹ್ಯಾಸ್ ಲೈಕ್ ಏನೋ ವಿಟಮಿನ್ B6 ಅಂತೆ, B12 ಅಂತ ಎಲ್ಲ ಇದೆ ಅಂತೆ. ಸೊ ನಾನು ಟೇಸ್ಟ್ ಮಾಡಿದ್ದೇನೆ ಆ್ಯಕ್ಚುಲಿ. ಇಟ್ಸ್ ರಿಯಲಿ ಗುಡ್. ನೀರು ಬರ್ತಾ ಇದೆ. ಸೊ ಅದನ್ನು ನಾನು ಡೈರೆಕ್ಟಾಗಿ ಕೊಡಲ್ಲ. ಸೊ ನಿನ್ನ ಬ್ಲೈಂಡ್ ಫೋಲ್ಡ್ ಮಾಡ್ಬಿಟ್ಟು ಅದು ಚೇರ್ ಮೇಲೆ ಕುಂಡಿಸ್ತೀನಿ. ಚೆಲ್ಕೊಬಿಟ್ರೆ ಇಲ್ಲ, ಅದು ಒಂಥರ ನೀನು ಇದು ತಿಂದಿದ್ಯಾ, ಈ ಬ್ರೆಡ್ಗೆ ಹಾಕೊಂಡೆಲ್ಲ ತಿಂತಾರಲ್ಲ, ಏನದು ಬ್ರೆಡ್ ಇಲ್ಲ, ಹಂಗೆ ತಿನ್ನೋ ಸ್ಪೂನಲ್ಲಿ. ಚೆನ್ನಾಗಿರುತ್ತೆ, ಸಕ್ಕತ್ತಾಗಿರುತ್ತೆ. ಪೀನಟ್ ಬಟರ್ ಥರ. ಎಕ್ಸಾಕ್ಟ್ಲಿ. ಇಟ್ಸ್ ಕಾಲ್ಡ್ ವೆಜಿಮೇಟ್ ಅಂತ. ಸೊ ನಾನು ಇವಾಗ ನೀನು ಅಲ್ಲಿ ಕುಂಡಿಸ್ಬಿಟ್ಟು ಬ್ಲೈಂಡ್ ಫೋಲ್ಡ್ ಮಾಡ್ಬಿಟ್ಟು ತಗೊಂಡು ಕೊಡ್ತೀನಿ, ನೀನು ತಿನ್ನಬೇಕು. ಓಕೆ? ಓಕೆ. ಇಟ್ಸ್ ಬ್ಲೈಂಡ್ ಫೋಲ್ಡ್ ಎಲ್ಲ ಯಾಕೆ ಮಾಡ್ತಿದ್ಯಾ? ಚೆನ್ನಾಗಿರುತ್ತೆ. ಅದೊಂಥರ ಸರ್ಪ್ರೈಸ್ ಆಗಿ ಇರ್ಬೇಕಾದ್ರೆ ಗೊತ್ತಾಯ್ತಾನೆ ಅದು ವೆಜಿಮೇಟ್ ಅಂತ. ಪರವಾಗಿಲ್ಲ. ಟೇಸ್ಟ್ ನೋಡಕ್ ಬಾಯಿ ತಾನೇ ನೋಡೋದು. ಕಣ್ಣು ಮುಚ್ಕೊಂಡೆ ನೋಡಬೇಕು. ಆಯ್ತು, ಇಲ್ಲಿ ಕರೆಕ್ಟ್ ಆಗಿ ಹಾಕೋತೀನಿ. ಓಕೆ, ಕರೆಕ್ಟ್ ಇದೆಯಾ? ಒಂದು 2 minutes ಬಂದ
ಈ ತರ ಎಲ್ಲ ನೀನ್ ಮಾಡಲ್ವಲ್ಲ ಫುಡ್ ತಿನ್ಸಕ್ಕೆ. ಸಕ್ಕದಾಗಿರುತ್ತೆ ಆಕ್ಚುಲಿ. ಅಂದ್ರೂ ಹಿಂಗೆಲ್ಲ ಮಾಡಲ್ಲ. ಬೇರೆ ಏನಾದ್ರು ತಂದಿದ್ಯಾ? ತಂದಿದ್ದೀನಿ, ವೆಯ್ಟ್ ಮಾಡು. ನಾನ್ ಕಾಯ್ತಾ ಇದ್ದೀನಿ ಇಲ್ಲಿ, ಓಪನ್ ಮಾಡ್ಬಿಟ್ಟು ಬಂದ್ಬಿಡ್ತೀನಿ. ಇಲ್ಲ ಬಂದೆ. ಇಷ್ಟ ತನಕ ಏನ್ ಮಾಡ್ತೀನಿ? ಬ್ಲೈಂಡ್ ಫೋಲ್ಡ್ ಅಲ್ಲಿ ಮುಚ್ಚಬಾರ್ದು. ಸೊ ನಾನು ನಿಮಗೆ ಟೇಸ್ಟ್ ಮಾಡು, ಸ್ವಲ್ಪ ಕೊಡ್ತೀನಿ. ಫಸ್ಟ್ ಟೇಸ್ಟ್ ಮಾಡು, ಚೆನ್ನಾಗಿದೆ ಅಂದ್ರೆ ಇನ್ನು ಸ್ವಲ್ಪ ಕೊಡ್ತೀನಿ. ಓಕೆನಾ? ಚೆನ್ನಾಗಿಲ್ಲ ಅಂತಿಲ್ಲ, ಸಕ್ಕತ್ತಾಗಿರುತ್ತೆ ನನ್ನ ಪ್ರಕಾರ. ಯು ಕ್ಯಾನ್ ಸ್ಮೆಲ್ ಇಟ್ ಆಕ್ಚುಲಿ. ಓಕೆ, ಸ್ವಲ್ಪ ಕೊಡ್ತೀನಿ. ಮುಗ್ಗೆ ನನ್ನ ಕೈಗೆ ಕೊಡು ಫಸ್ಟ್. ನಿನ್ನ ಕೈಗೆ ಕೊಡೋದು? ನನಗೆ ಯಾಕೋ ನಿನ್ನ ಮೇಲೆ ಡೌಟ್ ಇದೆ. ಸರಿ ಆಯ್ತು, ಟೇಸ್ಟ್ ಮಾಡು. ಯಾಕೆ ನಗ್ತಿದೀಯ? ಏನಿಲ್ಲ, ಟೇಸ್ಟ್ ಮಾಡು. ನೀನು ತಿನ್ನು ಫಸ್ಟ್. ಟೇಸ್ಟ್ ಮಾಡು. ನೀವು ಫಸ್ಟ್. ಅಯ್ಯೋ, ಯಾಕಿಂದೆ? ನೀವು ಕಾಣಿಸ್ಬಿಡ್ತಾ? ನನಗೆ ನೀನು ತಿಂದಿರೋದು ಗೊತ್ತಾಗ್ಲಿಲ್ಲ. ಆಯ್ತು, ನೀವು ತಿನ್ಸಪ್ಪ. ಕಾಳು ಆಯ್ತು. ನಂಬಲ್ಲ ಇಲ್ಲ. ಅಷ್ಟು ಚೆನ್ನಾಗಿದೆಯಾ? ತಿನ್ನು, ಗೊತ್ತಾಗುತ್ತೆ. ಎಲ್ಲ ವಾಸನೆ. ಹೇಯ್, ಕಡಲೆ ಬೀಜ ಸ್ಮೆಲ್ಲು. ಪೀನಟ್ ಬಟರ್ ತರನೇನಾ? ಸೇಮ್. ಇದನ್ನ ಬ್ರೆಡ್ ಹಾಕ ತಿನ್ನೋದು. ನೈಸ್. ಹೆಂಗೈತೆ? ಎಣಸ್ಕೊಂಡು ತಿಂತ್ಯಾ? ಸಾಕು. ಎಣಸ್ಕೊಂಡು ತಿನ್ನು. ಸಾಕು. ಎಣಸ್ಕೊಂಡು ತಿನ್ನಪ್ಪ. ಇವಾಗ ಓಪನ್ ಮಾಡ್ಕೊಂತಿಲ್ಲ? ಬೇಡ. ನೋಡ್ ನಾನು ಟೇಸ್ಟ್ ನೋಡಿದೆ ಅಲ್ಲ. ಸರಿ, ಇನ್ನೊಂದು ತಿಂತ್ಯಾ? ಏನು ಚೆನ್ನಾಗಿರುತ್ತೆ. ಬೇರೆದ ಇವಾಗ? ಇವಾಗ ಏನು ಬೇರೆದಲ್ಲ, ಅದನ್ನೇ. ಇನ್ನೊಂದು ಸ್ಪೂನ್ ತಿನ್ನು. ಸೊ ತಿಂತೀಯ ಇವಾಗ? ಬ್ಲ್ಯಾಂಕ್ ಫೋಲ್ಡ್ ಓಪನ್ ಮಾಡಿ ತಿಂತ್ಯಾ? ಓಪನ್ ಮಾಡ್ಬಿಡ್ತೀನಿಲ್ಲ. ತಿನ್ನು, ನಾನು ತಿನ್ನಿಸ್ತೀನಿ. ಓಕೆ, ಸೇಮ್ ಲಾಸ್ಟ್. ಈ ಕಲರ್ ಇದೇನೋ ಡಿಫ್ರೆಂಟ್ ಟೇಸ್ಟ್ ಇದೆ. ಸೇಮೇ, ಚಾಕ್ಲೇಟ್ ಟೇಸ್ಟ್ ನೋಡ್ಬೇಕಾ? ಯಾರು ನೀನು ತಿನ್ಸಿದ್ದು? ಇದೆ. ಹೇಗೆ ಅನಿಸ್ತಿದೆ ಮೆಜರ್ಮೆಂಟು? ನನ್ನ ಲೈಫಲ್ಲಿ ನಾನು ನಂಬಲ್ಲ ನಿನ್ನ. ಫುಲ್ ವೆಜಿಟೇಬಲ್ ಬಾಟಲ್ ತಿನ್ಸೋದು ನಿನಗೋಸ್ಕರ ಬೇಬಿ ಇದು. ಫುಲ್ ಬಾಟ್ಲ್ ತಿನ್ಕೊಂಡ್ಬಿಡ್ತೀನಿ ಅಂತಿದಲ್ಲ, ತಗೋ ತಿನ್ಕೊ. ಹೋಗು, ಇನ್ನೊಂದ್ಸತಿ ಏನಾದ್ರು ಗಿಫ್ಟ್ ಕೊಡ್ತೀನಿ ಅಂತ ಒದ್ ಕಳಿಸ್ತೀನಿ. ಖುಷಿಯಿಂದ ಇದ್ದೆ ಅಲ್ಲಿ ಬೆಳಗ್ಗೆಯಿಂದ. ಪೀನಟ್ ಬಟರ್ನ ಊಟದ ಥರ ತಿನ್ಕೊತಾಳಲ್ಲಪ್ಪ. ಯಪ್ಪ ದೇವ್ರೆ, ಹೆಂಗಿತ್ತು ಓಲಿ? ಟೇಸ್ಟ್ ಹೆಂಗಿತ್ತು ಹೇಳು ಸ್ವಲ್ಪ. ಖರಾಬ್ ಆಗಿತ್ತು. ಯಾರು ಟ್ರೈ ಮಾಡಬೇಡಿ, ಎಸ್ಪೆಷಲಿ ಇಂಡಿಯನ್ಸ್ ಯಾರು ಟ್ರೈ ಮಾಡಬೇಡಿ. ಯಪ್ಪ ದೇವ್ರೆ, ಇಷ್ಟು ಖರಾಬ್ ಆಗಿ ಒಂದು ಟೇಸ್ಟ್ ಇದೆ ಜೀವನದಲ್ಲಿ, ಇನ್ನ ಟೇಸ್ಟೇ ಮಾಡಿಲ್ಲ. ನನಗಿನ್ನೂ ಒಂಥರ ಜುಮ್ ಅಂತ ಇದೆ ಮೈಯೆಲ್ಲ, ಅದು ಟೇಸ್ಟು. ಥ್ಯಾಂಕ್ಸ್, ನನ್ನೊಂದು ವಿಡಿಯೋ ಕಷ್ಟ ನೋಡಿದ್ಕೆ ಗೈಸ್. ಸರ್ಪ್ರೈಸ್ ವಿಡಿಯೋ turned out to be a big surprise. Big surprise. Worst surprise of my life. ನಾನು ಇದು ಎಕ್ಸೈಟ್ಮೆಂಟ್ ಅಲ್ಲಿ ನಾನು ಬೆಳಗ್ಗೆಯಿಂದ ಕೊಡಿ, ನಾನು ಫುಲ್ ಕೊಟ್ಟು ತಿನ್ಕೊಳ್ತೀನಿ ಅಂತ ಕೊಡ್ತಿದ್ದೆ. ಇವನು ಸ್ವಲ್ಪ ನಾನು ನಿನ್ನ ಅಷ್ಟು ಬ್ಲೈಂಡ್ ಆಗಿ ನಂಬಿದ್ದೆ. ಕೊಟ್ಟನಲ್ಲ ಪೀನಟ್ ಬಟರ್ ಫಸ್ಟ್. ಇದೇ ನಿಂಗೆ ತಿನ್ನಿಸ್ತೀನಿ ಅಂತ ಅನ್ಕೊಂಡೆ, ಬಟ್ ಸ್ಟಿಲ್ ನನ್ಗೆ ಅದೊಂದು ಡೌಟ್ ಇತ್ತು. ಇದೊಂದು ಮೂಸ್ದಾಗ್ಲೇ ಡಿಫ್ರೆಂಟ್ ಆಗಿತ್ತು, ಅದನ್ನ ಮೂಸ್ದಾಗ್ಲೇ ಡಿಫ್ರೆಂಟ್ ಆಗಿತ್ತು. ಸುಳ್ಳೆ ಹೇಳಲ್ವಲ್ಲ ನೀನ್ ನನ್ನ ಹತ್ರ ಅಂತ ಅನ್ಬಿಟ್ಟು ನೀನ್ ನಂಬಿಟ್ಟು ತಿಂದ್ರೆ ಸುಳ್ಳು ಹೇಳ್ತಾನೆ. ನೋಡು, ಇದರಲ್ಲಿ B1 B2 B3 ಕೊಡಿಲಿ ಆಯ್ತು. ಚೆನ್ನಾಗಿದೆ ತಾನೆ, ಕೊಡುವ. ಆಯ್ತು ಕೊಡ.
ನಾನಿವಾಗ ಸ್ವಲ್ಪ ಕೊಡು, ನಾನು ತಿಂದು ನಾನು ಎಕ್ಸ್ಪ್ರೆಷನ್ ಕೊಟ್ಟ ಮಾತಾನೆ. ಆಲ್ ಸ್ವಾಲೋ ಇಟ್ ಆ್ಯಕ್ಚುಲಿ. ಚಾಲೆಂಜ್ ಅಕ್ಸೆಪ್ಟೆಡ್. ಸ್ವಲ್ಪ ಕೊಡಬೇಕು. ನೀನು ನನಗೆ ಎಷ್ಟು ಕೊಟ್ಟೆ ನಾನು ನಿನ್ಗೆ ಅಷ್ಟು ಕೊಡ್ತೀನಿ. ಸರಿ ಆಯಿತು. ಬೇಡ ನನಗೆ ತಿನ್ನಕ್ಕಾಗ್ಲಿಲ್ಲ ಹೋಗ್ಲಿ ಅಂತ. ಅಲ್ಲ ಕೊಡು ಪರವಾಗಿಲ್ಲ. ಹಾಕು. ವಿಡಿಯೋ ಕಟ್ ಮಾಡಿದ್ಮೇಲೆ ನೀನು ಹೋಗಿ ವಾಮಿಟ್ ಮಾಡಿದ್ರೆ ನಾನು ಅವ್ರ ಮುಂದೆನೆ ತಿನ್ಬಿಟ್ಟು ನೀರು ಕುಡಿತೀನಿ. ನನಗೆ ಜುಮ್ ಅಂತಿದೆ ಮೈಯೆಲ್ಲ. ಹಾಯ್ ಸೇಡ್. calm down. ಏನು ತಿನ್ ನೀರು ಕುಡಿತೀನಿ ಅಂದ್ರೆ ಬಂದು ವಾಮಿಟ್ ಮಾಡ್ತಿದ್ದೀರಾ? ಹಲೋ, ಅದು ತಿಂದಿದ್ದಲ್ಲ, ನೀರು ಕುಡಿ ಅನ್ಕೊಂಡಿದ್ದೆ. ಅಲ್ಲ ಸ್ವಲ್ಪ ಉಳಿದಿತ್ತು ಅಷ್ಟೇ, ಎಲ್ಲ ತಿನ್ಕಡೆ ನಾನು. ಸೊ ನಮ್ಮ ಈ ವೆಜಿಮೈಟ್ ಸರ್ಪ್ರೈಸ್ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ, ಸಖತ್ತಾಗಿರುತ್ತೆ. ನೀವು ಬೇಕಂದ್ರೆ ಏನಂತಾರೆ ಈ ತರ ಸ್ಕ್ಯಾಮ್ ಮಾಡಕ್ಕೆ ಯೂಸ್ ಮಾಡ್ಕೊಳ್ಬಹುದು. ಸ್ಕ್ಯಾಮ್ ಮಾಡಕ್ಕೆ ಹೋಗಿ ಸ್ಕ್ಯಾಮ್ ಆದವ್ ನಾನು. ಅದು 2 ಟೈಮ್. ಅದಕ್ಕೆ ಒಳ್ಳೆಯವ್ರು ಒಳ್ಳೇದೇ ಮಾಡ್ಬೇಕು. ಅದು 2 ಟೈಮ್, 1 ಟೈಮ್ ಅಲ್ಲ, ಏನೋ ಪ್ರೂವ್ ಮಾಡಕ್ಕೆ ಹೋಗಿ ನಾನು 2 ಟೀಮ್ ಚೆನ್ನಾಗಾಯ್ತು. ಬಟ್ ಇಟ್ ಇಸ್ ರಿಯಲಿ ಗುಡ್, ಯು ನೋ. ಇಟ್ಸ್ ರಿಯಲಿ ಗುಡ್ ಫಾರ್ ಹೆಲ್ತ್, ನೀವು ಬಟ್ ಟೇಸ್ಟ್ ನಾಟ್ ಫಾರ್ ಮಾಡಿದ್ರೆ ಟೇಸ್ಟ್. ನನಗೆ ಆಲ್ರೆಡಿ ಟೇಸ್ಟ್ ಗೊತ್ತಿತ್ತು, ಸೊ ಐ ನ್ಯೂ ಲೈಕ್ ಹೌ ಇಟ್ ಟೇಸ್ಟ್ ಅಂತ. ಸೊ ನಿನಗೆ ಹೆಂಗೆ ಅನಿಸ್ತು ಟೇಸ್ಟ್? ನಂಗೆ ಇಷ್ಟ ಆಗ್ಲಿಲ್ಲ. ಹೆಂಗ ಅನ್ನಿಸ್ತು ಅಂತ ಬೇರೆ ಕೇಳ್ತೀಯ ರಿಯಾಕ್ಷನ್ ನೋಡಿದ್ಮೇಲೆ. ಅಫ್ಕೋರ್ಸ್ ಯಾರಿಗೂ ಇಷ್ಟ ಆಗುತ್ತಿದ್ದು. ಅದಕ್ಕೆ ನಾನು ನಿಜ ಹೇಳ್ತೀನಿ. ಓಕೆ, ಸರ್ಪ್ರೈಸ್ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿ ಎಂಜಾಯ್ ಮಾಡಿದಾರ ಅಂತ ಅನ್ಕೊಳ್ತೀನಿ. ಇದು ಜಸ್ಟ್ ತಮಾಷೆಗೋಸ್ಕರ ಅಷ್ಟೇ ಮಾಡಿದ್ದು. ಸೊ ಹೌದು, ತಮಾಷೆಗೋಸ್ಕರ ಅಲ್ಲ, ಸೀರಿಯಸ್ ಆಗಿ ರಿಯಾಕ್ಷನ್ ಬಂದಿದ್ದಲ್ಲಿ. ಅದು ಇವಳಿಗೆ ಇದನ್ನ 10 ತಿಂಗಳಿಂದ ಟೇಸ್ಟ್ ಮಾಡಿಸ್ಬೇಕು ಅಂತ ಟ್ರೈ ಮಾಡ್ತಿದ್ದೆ, ಬಟ್ ಟೈಮ್ ಕೂಡ ಬರ್ತಿರಲಿಲ್ಲ. ಇವತ್ತು ಕೂಡ ಬಂತು, ಸಖತ್ತಾಗಿತ್ತಲ್ಲ. ನನಗೂ ಕೂಡ ಬಂತು 2 ಸತಿ ತಿನ್ಸಕ್ಕೆ. ಸೊ ಗೈಸ್, ಇಷ್ಟು ಇವತ್ತು ನನಗೆ ಸಿಕ್ಕಿರೋ ಡಬ್ಬಾ ಸರ್ಪ್ರೈಸ್. ಡಬ್ಬಾದಲ್ಲಿ ಸಿಕ್ಕಿರೋ ಡಬ್ಬಾ ಸರ್ಪ್ರೈಸ್ ಇದು ನನಗೆ. ನನ್ನ ಲೈಫಲ್ಲೇ ನನಗೆ ಈ ಥರ ಕೆಟ್ಟ ಸರ್ಪ್ರೈಸ್ನ ಯಾರು ಕೊಟ್ಟಿಲ್ಲ. ಈ ಇಸ್ ದ ಫಸ್ಟ್ ಪರ್ಸನ್ ಆ್ಯಂಡ್ ಈ ವಿಲ್ ಬಿ ದ ಲಾಸ್ಟ್ ಪರ್ಸನ್. ಇನ್ಮೇಲೆ ನಾನು ಯಾರ ಹತ್ರನೂ ಸರ್ಪ್ರೈಸ್ ಇಸ್ಕೊಳ್ಳಲ್ಲ. ಆಸ್ಟ್ರೇಲಿಯನ್ ಫುಡ್, ಹೆಲ್ದಿ ಫುಡ್ ಅಂತ ತಗೊಂಬಂದು ಕೊಟ್ರೆ ಕೆಟ್ಟದು. ಹೆಲ್ದಿ ಆಗಿದ್ರೇನು ಹಂಗೆ ಟೇಸ್ಟ್ ಬಡ್ಸ್ಗೆ ಟೇಸ್ಟ್ ಕೊಡಬೇಕು. ಅದು ಹೆಲ್ದಿ ಟೇಸ್ಟ್ 2 ಕೊಡ್ಬೇಕಂದ್ರೆ ಜನಗಳು ಹುಡುಕ್ಬೇಕು. ಏನಿಲ್ಲ, ಸಿಗುತ್ತೆ ನಮ್ ಡಯಟ್ ಫುಡ್ ಅಲ್ಲೆಲ್ಲ. ಆತರ ಕೆಟ್ಟು ಇದೆಲ್ಲ ಅಂತ ಹೇಳ್ಬಾರ್ದು. ಆಯ್ತು, ಏನೋ ಚೆನ್ನಾಗಿ ನೀವು ಟ್ರೈ ಮಾಡಿ ನೋಡಿ ಒಂದ್ಸತಿ. ನೀವು ಟ್ರೈ ಮಾಡಿ, ನೀವು ಟ್ರೈ ಮಾಡಿ ನಮ್ಗೆ ಹೆಂಗಿತ್ತು ಅಂತ ಹೇಳಿ. ಮೇ ಬಿ ಅಲ್ಲಿ ಇಂಡಿಯಾದಲ್ಲಿ ಸಿಗಲ್ಲ ಅಂತ. ಸಿಗಲ್ಲ, ಇದು ಒಂದು ಅಷ್ಟು ಮಾತ್ರ ಸಿಗೋದಿದೆ. ಯಾರಿಗಾರು ಬೇಕಿದ್ರೆ ಹೇಳಿ, ಉಳ್ದಿದೆ ತಗೋಬತ್ತೀವಿ. 2 ಸ್ಪೂನ್ ಅಲ್ಲ, 1.5 ಸ್ಪೂನ್ ಆಗಿದೆ ಅಷ್ಟೇ. 1/4 ಸ್ಪೂನ್ ತಿನ್ಕೊಂಬೋದು. ಇಲ್ಲ, ನಾನು ಇನ್ಮೇಲೆ ತಿನ್ನಕ್ ಟ್ರೈ ಮಾಡಿದೆ. ಅದು ವಿಟಮಿನ್ಸ್ ಅಲ್ಲಿ ಇದೆ ಅಂತೆ. ಸೊ ತಿನ್ನಕ್ ಟ್ರೈ ಮಾಡ್ತಾನೆ, ದಿನ ತಿನ್ನಿಸ್ತೀನಿ ನಾನು. ಸೊ ನೋ ವರೀಸ್, ಇದು ಖಾಲಿ ಏನಾಗಲ್ಲ. ಓಕೆ ಗೈಸ್, ಇದಿಷ್ಟು ನಮ್ಮ ವಿಡಿಯೋ, ನಮ್ಮ ವ್ಲಾಗ್ ಆಗಿತ್ತು ಇವತ್ತಿಂದು. ಫುಲ್ ಸರ್ಪ್ರೈಸ್ ವ್ಲಾಗ್. ಸರ್ಪ್ರೈಸ್ ಮೀ ಅ ಲಾಟ್ ವಿತ್ ದ ವಾಮಿಟ್. ಬೇಜಾರಾಗೋಯ್ತು, ಅದು ಬೇಜಾರು ಮಾತಾಡಕ್ಬಿಟ್ಟು. ಸೊ ನಾವಿಲ್ಲಿಗೆ ನಮ್ಮ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀವಿ. ನಿಮ್ಗೆಲ್ಲ ನಮ್ಮ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಕಮೆಂಟ್ ಮಾಡಿ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನೆಲ್ನ, ಹಾಗೆ ನಮ್ಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ಸ್ ಅ ಲಾಟ್ ಫಾರ್ ವಾಚಿಂಗ್ ಅವರ್ ವ್ಲಾಗ್. ಬಾಯ್ ಬಾಯ್.